ಹಾಯ್ ಸ್ನೇಹಿತರೆ, ನಾನು ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ, ಶಿಕಾರಿಪುರ. ಸೊ ಸ್ನೇಹಿತರೆ, ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ 2015, 2017ರ KS ಚರ್ಚೆಗಳನ್ನು ಈ ಮೊದಲು ಆಲ್ರೆಡಿ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಸೊ ಈಗ 2012ರ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ. ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ಚಾನಲ್ಗಳು ಏನು ಬರುತ್ತೆ ಆ ಚಾನಲ್ಗಳನ್ನು ಸ್ವಲ್ಪ ನಿಮ್ಮ ಮೊಬೈಲ್ ಸ್ಟೇಟಸ್ಗಳಲ್ಲಿ ಹಾಕಿ ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಸ್ನೇಹಿತರೆ, ಅಷ್ಟೇ ಅಲ್ಲ, ನಮ್ಮ ಏನು ಪ್ರತಿಯೊಂದು ವಿಡಿಯೋಗಳು ಬರುತ್ತೆ ಆ ವಿಡಿಯೋಗಳ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಲೀಸ್ಟ್ ಇದೆ. ಟೆಲಿಗ್ರಾಮಲ್ಲಿ ಆದಷ್ಟು ನಮ್ಮನ್ನು ಫಾಲೋ ಮಾಡಿ ಸ್ನೇಹಿತರೆ. ಸೊ ನಿಮ್ಮ ಆಸೆಗಳು ಏನು ಆಂಬಿಷನ್ಸ್ ಇರ್ತವೆ ಅವೆಲ್ಲ, ನಮ್ಮ ಏನು ಕನಸುಗಳಿರ್ತವೆ ಅವೆಲ್ಲ ಅತಿ ಹೆಚ್ಚು ನಾವು ಟೆಲಿಗ್ರಾಮಲ್ಲಿ ಇಂಟ್ರ್ಯಾಕ್ಷನ್ಸ್ ಮಾಡೋಣ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಈ ಟಾಪಿಕ್ಕಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ಈ ಪ್ರಶ್ನೆಗಳು ತುಂಬ ಸುಂದರವಾಗಿರ್ತಕ್ಕಂಥ KS ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು, ತುಂಬ ಈಸಿ ಪ್ರಶ್ನೆಗಳು. ಆಲ್ರೆಡಿ ನಾವೆಲ್ಲ ತುಂಬ ಸರಳವಾಗಿ ಓದಿರ್ತೀವಿ. ಸ್ವಲ್ಪ ನಾವು ಆ ಕಡೆ ಈ ಕಡೆ KS ಪ್ರಶ್ನೆಗಳಂದರೆ ಹೆಂಗಿರುತ್ತೆ ಅಂದರೆ, ಒಂದು ಪ್ರಶ್ನೆಗೆ ನೆಕ್ಸ್ಟ್ ಒಂದೇ ರೀತಿಯ ಬೇರೆ ಬೇರೆ ಉತ್ತರಗಳಿರುತ್ತೆ. ಹಾಗಾಗಿ ಯಾವುದೇ ಒಂದು ಕಾನ್ಸೆಪ್ಟ್ ಇರುತ್ತಲ್ವ, ಆ ಕಾನ್ಸೆಪ್ಟನ್ನು ನಾವು ಸಂಪೂರ್ಣವಾಗಿ ಕಲಿಯಲಿಕ್ಕೆ ಪ್ರಯತ್ನ ಪಡಬೇಕು. KS ಎಕ್ಸಾಮನ್ನು ಫೇಸ್ ಮಾಡೋದು ಅಂದರೆ ಏನಪ್ಪ ಅಂದರೆ, ಎಲ್ಲ ಓದಬೇಕಂತ ಏನಿಲ್ಲ, ಎಷ್ಟು ಓದ್ತೀಯ ಅಷ್ಟನ್ನು ಪರ್ಫೆಕ್ಟಾಗಿ ತಿಳ್ಕೊ ಅಂತ. ಯಾಕಂದರೆ ನಾವು ಪ್ರಿಲಿಮ್ಸಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು 60 to 70%. 30% ನಾವು ಎರರ್ ಮಾಡಬಹುದು. 100 ರೆಡಿ ಆಗಬೇಕಂತೇನಿಲ್ಲ. ಹಾಗಾಗಿ ನಾವು ಏನು ಓದ್ತೀವಿ ಆ ಝೋನನ್ನು ನಾವು ಕ್ಲಿಯರಾಗಿ ತಿಳ್ಕೊಳ್ತಾ ಹೋದರೆ ನಾವು ಈಸಿಯಾಗಿ KS, ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್, ಸೊ ಇದ್ರ ಬಗ್ಗೆ ಹೇಗೆ ಓದಬೇಕು ಅಂತಕ್ಕಂಥ ಒಂದು ಕ್ಲಾಸನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸೊ ಫಸ್ಟ್ ಈ ಕೆಳಗಿನವುಗಳಲ್ಲಿ ಪರಿಶೀಲಿಸಿ. ಇದು 2012ರಲ್ಲಿ ಬಂದಿರತಕ್ಕಂಥ KS ಕ್ವಶನ್. ಫಸ್ಟ್ ಹೈಡ್ರೋಜನ್ ಆಕ್ಸೈಡ್ಸ್ ಇದೆ, ನೆಕ್ಸ್ಟ್ ನೈಟ್ರೋಜನ್ ಆಕ್ಸೈಡ್ಸ್ ಇದೆ, ನೆಕ್ಸ್ಟ್ ಸಲ್ಫರ್ ಆಕ್ಸೈಡ್ಸ್ ಇದೆ. ಈ 3 ಆಕ್ಸೈಡ್ಗಳನ್ನು ಕೊಟ್ಟು ಈ ಮೇಲಿನ ಇವುಗಳಲ್ಲಿ ಯಾವುದರಿಂದ ಆಮ್ಲ ಮಳೆ ಉಂಟಾಗುತ್ತದೆ ಅಂತ ಕೇಳಿದ ಸ್ನೇಹಿತರೆ ಅವನು. ಸೊ ಸ್ನೇಹಿತರೆ, ಏನಿಲ್ಲ, ಕಾರ್ಖಾನೆಗಳಿಂದ ಹೊರದೂಡಲ್ಪಡುವ ವಾಹನಗಳಿಂದ ಹೊರದೂಡಲ್ಪಡತಕ್ಕಂತಹ ಏನು ಹೊಗೆ ಇದೆ, ಸೊ ಈ ಹೊಗೆಯಿಂದ ಹೊರಗಡೆ ವಾತಾವರಣಕ್ಕೆ ನೈಟ್ರೋಜನ್ ಆಕ್ಸೈಡ್ಗಳು ಹೋಗ್ತವೆ, ಸಲ್ಫರ್ ಆಕ್ಸೈಡ್ಗಳು ಹೋಗ್ತವೆ, ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಆಕ್ಸೈಡ್ಗಳು ಹೋಗ್ತವೆ ಸ್ನೇಹಿತರೆ. ಹಾಗಾಗಿ ಕಾರ್ಬನ್ ಆಕ್ಸೈಡ್ಗಳು ಇರ್ಬೋದು, ನೈಟ್ರೋಜನ್ ಆಕ್ಸೈಡ್ಗಳು ಇರ್ಬೋದು, ಸಲ್ಫರ್ ಆಕ್ಸೈಡ್ಗಳು ಇರ್ಬೋದು. ಇವು ಮೇಲಕ್ಕೆ ಹೋಗಿ ಮಳೆಯ ನೀರಿನಲ್ಲಿ ಬೆರೆತು ಸೊ ಮತ್ತೆ ಕೆಳಗಡೆ ಆಮ್ಲದ ರೂಪದಲ್ಲಿ ಕೆಳಗಡೆ ಬೀಳುತ್ತೆ. ಆ ಆಮ್ಲ ಆಗೋ ಮುಂಚೆ ಏನು ಮೇಲ್ಗಡೆ ವಾಹನಗಳಿಂದ ಕಾರ್ಖಾನೆಗಳಿಂದ ಹೋಗ್ತಕ್ಕಂಥ ಆಕ್ಸೈಡ್ಗಳಿದಾವಲ್ವ, 3 ಆಕ್ಸೈಡ್ ಏನು ಬಿಡ್ಕೊಳ್ಳಿ. ಒಂದು ನೈಟ್ರೋಜನ್ ಆಕ್ಸೈಡ್, ಇನ್ನೊಂದು ಸಲ್ಫರ್ ಆಕ್ಸೈಡ್, ಇನ್ನೊಂದು ಕಾರ್ಬನ್ ಆಕ್ಸೈಡ್. ಹಾಗಾದರೆ ಈ 3 ಆಪ್ಷನಲ್ಲಿ ಯಾವುದಿಲ್ಲ, ಹೈಡ್ರೋಜನ್ ಆಕ್ಸೈಡ್ ಇಲ್ಲ. ಹಾಗಾಗಿ ಸಾರಜನಕದ ಆಕ್ಸೈಡ್ಗಳು, ನೆಕ್ಸ್ಟ್ ಗಂಧಕದ ಆಕ್ಸೈಡ್ಗಳು, ನೈಟ್ರೋಜನ್ ಆಕ್ಸೈಡ್ಗಳು ನೈಟ್ರಿಕ್ ಆಮ್ಲವಾಗಿ, ನೆಕ್ಸ್ಟ್ ಸಲ್ಫರ್ ಆಕ್ಸೈಡ್ಗಳು ಸಲ್ಫ್ಯೂರಿಕ್ ಆಮ್ಲವಾಗಿ ಮಳೆಯ ನೀರಿನ ಜೊತೆಗೆ ಭೂಮಿಗೆ ಬೀಳೋದಕ್ಕೆ ನಾವೇನಂತ ಕರಿತೀವಿ, ಆಮ್ಲ ಮಳೆ ಅಂತ ಕರಿತೀವಿ. ಈ ಆಮ್ಲ ಮಳೆಯಲ್ಲಿ 70% ನೈಟ್ರಿಕ್ ಆಮ್ಲ ಇರುತ್ತೆ, 30% ಸಲ್ಫ್ಯೂರಿಕ್ ಆಮ್ಲ ಇರುತ್ತೆ ಸ್ನೇಹಿತರೆ. ಈ ಸಲ್ಫ್ಯೂರಿಕ್ ಆಮ್ಲ ಇದೆಯಲ್ವಾ, ನಮ್ಮ ವಾತಾವರಣದಲ್ಲಿರ್ತಕ್ಕಂತಹ ಬಂಡೆಗಲ್ಲುಗಳ ಮೇಲೆ ಬೆಳೀತಕ್ಕಂತಹ ನಮ್ಮ ಲೈಖೇನ್ಸ್ ಅವುಗಳನ್ನು, ಕಲ್ಲು ಹೂಗಳ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತೆ. ಸೊ ನೆಕ್ಸ್ಟ್ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಆಮ್ಲ ಮಳೆ, ದಟ್ ಈಸ್ ನಮ್ಮ ಪ್ರಾಣಿಗಳಿರ್ತಕ್ಕಂಥ ಸಣ್ಣ ಸಣ್ಣ ಮೊಟ್ಟೆಗಳನ್ನು ನಾಶ ಮಾಡುತ್ತೆ, ಸಸ್ಯಗಳ ಮೇಲೆ, ಎಲೆಗಳ ಮೇಲೆ ಕಪ್ಪು ಚುಕ್ಕಿಯನ್ನು ಉಂಟು ಮಾಡ್ತಕ್ಕಂಥದ್ದು, ನೆಕ್ಸ್ಟ್ ಮಣ್ಣಿನ ಆಮ್ಲೀಯತೆಯನ್ನು ಜಾಸ್ತಿ ಮಾಡುತ್ತೆ ಸ್ನೇಹಿತರೆ. ಸೊ ಇಲ್ಲ ನಮ್ಮ ಆ್ಯಸಿಡ್, ಇವಾಗ ನಮ್ಮ ತಾಜ್ ಮಹಲ್ ತನ್ನ ಹೊಳಪನ್ನು ಕಳ್ಕೋತಾ ಇದೆ, ಇದಕ್ಕೆಲ್ಲವೂ ಆ್ಯಸಿಡ್ ರೈನ್ನ ಕಾರಣ ಆಗಿರುತ್ತೆ. ಸೊ ಇದು ನಮ್ಮ ಎನ್ವೈರ್ನಮೆಂಟಲ್ ಇಶ್ಯೂಸ್ ಅಲ್ಲಿಯೂ ಕ್ಲಿಯರಾಗಿ ಆಲ್ರೆಡಿ ಎನ್ವೈರ್ನಮೆಂಟ್ ಅಂತಕ್ಕಂಥದ್ದು, ಪರಿಸರ ವಿಜ್ಞಾನ ಅಂತಕ್ಕಂಥದ್ದು 5 ವಿಡಿಯೋಗಳನ್ನು ಬಿಟ್ಟಿದ್ದೀನಿ. 5 ವಿಡಿಯೋಗಳು ತುಂಬ ಸುಂದರವಾಗಿದೆ. ಆ 5 ವಿಡಿಯೋಗಳನ್ನು ನೋಡಿ ಪಾಯಿಂಟ್ಗಳನ್ನು ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಉಳಿದಿರ್ತಕ್ಕಂತಹ ವಿಡಿಯೋಗಳನ್ನು ಸದ್ಯದಲ್ಲೇ ಮತ್ತೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆಗೆ ದಟ್ ಈಸ್ 2 and 3 ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಗುಂಡು ನಿರೋಧಕ ವಸ್ತುವನ್ನು ತಯಾರಿಸಲು ಬಳಸಲಾಗುವ ಪಾಲಿಮರ್ ಯಾವುದು? ಸೊ ಸ್ನೇಹಿತರೆ, ಇಲ್ಲೇನು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಇದಾವಲ್ವಾ, ಇವೆಲ್ಲವೂ ಕೂಡ ಪ್ಲಾಸ್ಟಿಕ್ಸ್. ಸೊ ಪ್ಲಾಸ್ಟಿಕ್ ಅಂದರೆ ದಟ್ ಈಸ್ ಪ್ರಕ್ರಿಯೆ ಹಂತದಲ್ಲಿ ಮೃದುತ್ವವನ್ನು ಹೊಂದತಕ್ಕಂಥ ಪಾಲಿಮರ್ಗಳಿಗೆ ನಾವೇನಂತ ಕರಿತೀವಿ, ಪ್ಲಾಸ್ಟಿಕ್. ಇದು ಕೂಡ ನಾನು ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದೀನಿ, ಬಟ್ ಅದೇ ನಮಗೇನು ತೃಪ್ತಿ ಇಲ್ಲ. ಒಂದು ಬ್ಯೂಟಿಫುಲ್ ವಿಡಿಯೋನ ನಾವು ಪಾಲಿಮರ್ಗಳು, ಮಾನೋಮರ್ಗಳ ಬಗ್ಗೆ ಕಂಪ್ಲೀಟ್ ಸದ್ಯದಲ್ಲೇ ಮಾಡಿ ನಿಮ್ಮ ಹತ್ರ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ,
ಸೊ ಸ್ನೇಹಿತರೆ, ಇವು ಪ್ಲಾಸ್ಟಿಕ್ಸ್ 4. ಈ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಬಳಸ್ತಕ್ಕಂತಹ ಪ್ಲಾಸ್ಟಿಕ್ ಯಾವುದು ಅಂದರೆ ಪಾಲಿಸ್ಟೈರಿನ್. ನಮ್ಮ ವರ್ಲ್ಡಲ್ಲಿ ಹೈಯೆಸ್ಟ್ ಯೂಸ್ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಪಾಲಿಸ್ಟೈರಿನ್. ಎರಡನೇ ಹೈಯೆಸ್ಟನ್ನು ಯೂಸ್ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಪಾಲಿಇಥಿಲೀನ್. ಮೂರನೇ ಹೈಯೆಸ್ಟನ್ನು ಯೂಸ್ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ನಮ್ಮಲ್ಲಿ ಡಿ ಆಪ್ಷನ್ ಇದೆಯಲ್ವಾ, PVC ಪಾಲಿವಿನೈಲ್ ಕ್ಲೋರೈಡ್. ಈ ಪ್ಲಾಸ್ಟಿಕ್ಕನ್ನು ಫಸ್ಟ್ ಡಿಸ್ಕವರ್ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಬೇಕ್ಲೆಂಡ್. ಇವನು ಬೇಕ್ಲೆಂಡ್ ಕಂಡುಹಿಡಿದಂತಹ ಪ್ಲಾಸ್ಟಿಕ್ ಯಾವುದಪ್ಪ ಅಂದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಹಾಗಾದರೆ ಇಲ್ಲಿರ್ತಕ್ಕಂತಹ 4 ಪ್ಲಾಸ್ಟಿಕ್ಕು ಕೂಡ ಥರ್ಮೋಸೆಟ್ಟಿಂಗ್ ಯಾವುದೂ ಇಲ್ಲ, ಎಲ್ಲವೂ ಥರ್ಮೋಪ್ಲಾಸ್ಟಿಕ್ ಗೆಳೆಯವು. ಈ 4 ಆಪ್ಷನ್ಸ್ ಇದಾವಲ್ವ, ಇವೆಲ್ಲವೂ ಥರ್ಮೋಪ್ಲಾಸ್ಟಿಕ್. ಥರ್ಮೋಸೆಟ್ಟಿಂಗ್ ಅಂದರೆ ಶಾಶ್ವತ ಗಡಸುತನವನ್ನು ಪಡ್ಕೊಳ್ತಕ್ಕಂತಹ ಪ್ಲಾಸ್ಟಿಕ್. ನೆಕ್ಸ್ಟ್ ಥರ್ಮೋಪ್ಲಾಸ್ಟಿಕ್ ಅಂದರೆ ಶಾಶ್ವತ ಗಡಸುತನ ಇರೋದಿಲ್ಲ, ಇವುಗಳನ್ನು ಕಾಯಿಸಿ ಬೇಕಾದ ಆಕಾರವನ್ನು ನಾವು ಯಾವಾಗ ಬೇಕಾದರೂ ಕೊಡ್ತಾ ಹೋಗ್ಬೋದು. ಪುನರ್ಬಳಕೆ ಮಾಡಬಹುದಂಥ ಪ್ಲಾಸ್ಟಿಕ್. ಈ ಪುನರ್ಬಳಕೆ ಮಾಡಬಹುದಾದಂತಹ ಈ 4 ಪ್ಲಾಸ್ಟಿಕ್ಗಳಲ್ಲಿ ಗುಂಡು ನಿರೋಧಕ ಬುಲೆಟ್ ಪ್ರೂಫ್ ಗ್ಲಾಸ್ಗಳಲ್ಲಿ ಯಾವ ಪ್ಲಾಸ್ಟಿಕ್ಗಳನ್ನು ಬಳಸ್ತೀವಿ ಅಂತ. ಸೊ ಸ್ನೇಹಿತರೆ, ಫಸ್ಟ್ ಪಾಲಿಅಮೈಡ್. ಈ ಪಾಲಿಅಮೈಡ್ ಪ್ಲಾಸ್ಟಿಕ್ ಇದೆಯಲ್ವಾ, ಇದರಲ್ಲಿ ದೇ ಆರ್ 2 ಟೈಪ್ಸ್ ಪ್ಲಾಸ್ಟಿಕ್ ಇದೆ. ಒಂದು ನ್ಯಾಚುರಲ್ ಪಾಲಿಅಮೈಡ್, ಇನ್ನೊಂದು ಆರ್ಟಿಫಿಷಿಯಲ್ ಪಾಲಿಅಮೈಡ್ ಅಂತ ಇದೆ. ಈ ನೈಸರ್ಗಿಕ ಪಾಲಿಅಮೈಡ್ ಇದೆಯಲ್ವಾ, ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನೈಸರ್ಗಿಕ ಪಾಲಿಅಮೈಡ್ಗಳಲ್ಲಿ ಯಾವುದು ಬರುತ್ತೆ ಅಂದರೆ ಪ್ರೋಟೀನ್ಗಳು ಬರುತ್ತೆ. ಆ ಪ್ರೋಟೀನ್ಗಳು ದಟ್ ಈಸ್ ಊಲ್ ಬರುತ್ತೆ, ಸಿಲ್ಕ್ ಬರುತ್ತೆ. ಊಲ್ ದಟ್ ಈಸ್ ಉಣ್ಣೆಗಳು, ಹಾಗಾದರೆ ಉಣ್ಣೆಗಳು ಪ್ರೋಟೀನ್ಸ್. ನೆಕ್ಸ್ಟ್ ಸಿಲ್ಕ್ ರೇಷ್ಮೆ ಯಾವುದರಿಂದ ಬರುತ್ತೆ? ರೇಷ್ಮೆ ಸಸ್ಯದಿಂದ ಬರುತ್ತೋ ಹುಳಿಯಿಂದ ಬರುತ್ತೋ? ಸರ್ ರೇಷ್ಮೆ ಗಿಡ ನೋ, ಸಸ್ಯ ದಟ್ ಈಸ್ ಮಲ್ಬರಿ ಪ್ಲ್ಯಾಂಟ್. ಆ ಸಸ್ಯವನ್ನು ತಿಂತಕ್ಕಂಥ ಹುಳು ಬಾಂಬಾಕ್ಸ್ ಮೋರಿ. ಆ ಹುಳು ತಿಂದು ಬಿಡ್ತಕ್ಕಂಥ ಪ್ರಾಣಿಜನ್ಯ ಪ್ರೋಟೀನ್ನೇ ರೇಷ್ಮೆ. ಹಾಗೆ ರೇಷ್ಮೆ ಅಂತಕ್ಕಂಥದ್ದು ಪ್ರಾಣಿಜನ್ಯ ಅದು. ಹಾಗೆ ರೇಷ್ಮೆ ಇರ್ಬೋದು, ಊಲ್ ಇರ್ಬೋದು, ಇವೆಲ್ಲ ನ್ಯಾಚುರಲ್ ಅಮೈಡ್ಗಳು ಸ್ನೇಹಿತರೆ. ಅದೇ ರೀತಿ ಆರ್ಟಿಫಿಷಿಯಲ್ ಅಮೈಡ್ ಕೂಡ ಇದೆ, ಪಾಲಿಅಮೈಡ್, ದಟ್ ಈಸ್ ನೈಲಾನ್. ಸೊ ಇದು ಮೊಟ್ಟ ಮೊದಲು ಕೃತಕವಾಗಿ ತಯಾರಿಸಿರ್ತಕ್ಕಂತಹ ಒಂದು ಸಿಂಥೆಟಿಕ್ ಪಾಲಿಮರ್ ಆಗಿರುತ್ತೆ ಈ ನೈಲಾನ್. ಇದನ್ನು 2 ದೇಶದವರು ವಿಜ್ಞಾನಿಗಳು ಸೇರಿ ತಯಾರಿಸ್ತಾರೆ, ಒಂದು ನ್ಯೂಯಾರ್ಕ್, ಇನ್ನೊಂದು ಲಂಡನ್. ಹಾಗಾಗಿ ಇದನ್ನು ನಾವು ನ್ಯೂಯಾರ್ಕ್ ಆ್ಯಂಡ್ ಲಂಡನ್ ನೈಲಾನ್ ಅಂತ ಕರಿತೀವಿ ಸ್ನೇಹಿತರೆ. ಇದಕ್ಕೆ ನೈಲಾನ್ 6 ಇದೆ, ನೈಲಾನ್ 6 ಇದೆ. ಸೊ ಇವೆಲ್ಲವೂ ನಿಮ್ಮ ಜೊತೆಗೆ ಮತ್ತೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಪಾಲಿಥೀನ್. ಈ ಪಾಲಿಥೀನ್ ಇದೆಯಲ್ವಾ, ನಾವು ಎವ್ರಿಡೇ ಲೈಫಲ್ಲಿ ದೆರ್ ಈಸ್ ನೋ ಪಾಲಿಥೀನ್. ನಮಗೆ ಪಾಲಿಥೀನ್ ಇಲ್ಲ ಅಂದರೆ ನಮಗೆ ಲೈಫೇ ಇಲ್ಲ ಅಂತಕ್ಕಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗಳಿತ್ತು. ಈಗ ನಾವೆಲ್ಲ ಬ್ಯಾನ್ ಮಾಡಿದ್ದೀವಿ ಸ್ನೇಹಿತರೆ. ಈ ಪಾಲಿಥೀನ್ ಅಂದರೆ ಏನು, ಪ್ಲಾಸ್ಟಿಕ್ ಕೈ ಚೀಲಗಳು ಅಂತ ಕರಿತೀವಿ. ಪ್ಲಾಸ್ಟಿಕ್ ಕೈ ಚೀಲಗಳು. ನೆಕ್ಸ್ಟ್ ಗದ್ದೆಗಳಲ್ಲಿ ನಾವು ಈ ಟೊಮೊಟೊ ಗಿಡ ಅವಕ್ಕೆಲ್ಲ ಕಟ್ಟಲಿಕ್ಕೆ ಬಳಸ್ತಕ್ಕಂತಹ ಎಳೆಗಳು. ನೆಕ್ಸ್ಟ್ ನಾವು ಚಿಕ್ಕವರಿದ್ದಾಗ ದಟ್ ಈಸ್ ಫಿಲಮ್ ರೋಲ್ಗಳು, ಅಂದರೆ ದಟ್ ಈಸ್ ಒಂದು ಕ್ಯಾಮ್ರಾ ಇರ್ತಿತ್ತು, ಒಂದು ಕೊಡಕ್ಕೆ ರೋಲ್ ತರ್ತಾಯಿದ್ವಿ. ಆ ರೋಲನ್ನು ಹಾಕ್ಕೊಂಡು ಆ ಕ್ಯಾಮ್ರಾದಲ್ಲಿ ಟೂರ್ ಹೋಗ್ತಾಯಿದ್ವಿ, ದಟ್ ಈಸ್ ಫಿಲಮ್ ರೋಲ್ಗಳು. ಸಾಮಾನ್ಯವಾಗಿ ಈ ಪ್ಲಾಸ್ಟಿಕ್ ಕೈ ಚೀಲಗಳು ಏನು ನಾವು ಬೇಕ್ರಿ ಹೋದಾಗ ಅಣ್ಣ ಸ್ವಲ್ಪ ಒಂದು ಕೈ ಚೀಲ ಕೊಡು ಅಂತಿದ್ವಿ, ಈಗ ಕೊಡೋಂಗಿಲ್ಲ, ಯಾಕಂದರೆ ಬ್ಯಾನ್ ಮಾಡಿದ್ದಾರೆ. ಸೊ ಇವುಗಳನ್ನು ಯಾವುದರಿಂದ ಮಾಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಪಾಲಿಥೀನ್ಸ್. ಸೊ ನೆಕ್ಸ್ಟ್ ಸಿ, ದಟ್ ಈಸ್ ಪಾಲಿಕಾರ್ಬೋನೇಟ್. ಈ ಪಾಲಿಕಾರ್ಬೋನೇಟ್ ಪ್ಲಾಸ್ಟಿಕ್ಗಳಿದೆಯಲ್ಲ ಸ್ನೇಹಿತರೆ, ಈ ಪ್ಲಾಸ್ಟಿಕ್ಗಳನ್ನು ನಾವು ಸಾಮಾನ್ಯವಾಗಿ ಎಲೆಕ್ಟ್ರಾನಿಕ್ ಸಾಧನಗಳಾದ CD-ಗಳಲ್ಲಿ, DVD-ಗಳಲ್ಲಿ, ಬ್ಲೂರೇ ಡಿಸ್ಕ್ಗಳಲ್ಲಿ, ಪಾಲಿ ಹೌಸ್ಗಳಲ್ಲಿ, ನೆಕ್ಸ್ಟ್ ನಮ್ಮ ಆಪ್ಷನ್ ಇದೆಯಲ್ವಾ ಬುಲೆಟ್ ಪ್ರೂಫ್ ವಸ್ತುವನ್ನಾಗಿ. ಹಾಗಾದರೆ ಬುಲೆಟ್ ಪ್ರೂಫ್ ವಸ್ತುವನ್ನಾಗಿ ನಾವು ಯಾವ ಪ್ಲಾಸ್ಟಿಕ್ಕನ್ನು ಬಳಸ್ತೀವಿ ಅಂದರೆ ಪಾಲಿಕಾರ್ಬೋನೇಟ್ ಪ್ಲಾಸ್ಟಿಕ್ಗಳನ್ನು ಬಳಸ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆನ್ಸರ್ ಯಾವುದಪ್ಪ ಅಂದರೆ ಸಿ. ಮತ್ತು ಉಳ್ಕೊಂಡಿರೋದು ಒಂದು ಅದು ಹೇಳ್ಬಿಡೋಣ, PVC. ಸೊ ಪಾಲಿವಿನೈಲ್ ಕ್ಲೋರೈಡ್ ಇದು ಒಂದು ಪಾಲಿಮರ್. ಇಲ್ಲಿ ಪಾಲಿಮರ್ಗಳು, ಮತ್ತು ಇದಕ್ಕೆ ಮಾನೋಮರ್ ಅಂದರೆ ವಿನೈಲ್ ಕ್ಲೋರೈಡ್. ಅದು ನಾನು ಡೀಟೇಲಾಗಿ ಹೇಳ್ತೀನಿ, ವಾಟ್ ಈಸ್ ಮಾನೋಮರ್, ವಾಟ್ ಈಸ್ ಪಾಲಿಮರ್, ವಾಟ್ ಈಸ್ ನೈಸರ್ಗಿಕ ಪಾಲಿಮರ್ ಯಾವುದು, ನೈಸರ್ಗಿಕ ಮಾನೋಮರ್ ಯಾವುದು, ಅವೆಲ್ಲ. ಇಲ್ಲಿ PVC ಪಾಲಿವಿನೈಲ್ ಕ್ಲೋರೈಡ್ ಇದು ನಮ್ಮ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಕ್ಕಂಥ 3ನೇ ಸ್ಥಾನದಲ್ಲಿರ್ತಕ್ಕಂತಹ ಪ್ಲಾಸ್ಟಿಕ್ ಯಾವುದಪ್ಪ ಅಂದರೆ ಪಾಲಿವಿನೈಲ್ ಕ್ಲೋರೈಡ್. ಇದನ್ನು PVC ಅಂತ ಕರಿತೀವಿ ಸ್ನೇಹಿತರೆ. ಈ ಪಾಲಿವಿನೈಲ್ ಕ್ಲೋರೈಡ್ ಇದೆಯಲ್ವಾ, ಈ ಪಾಲಿವಿನೈಲ್ ಕ್ಲೋರೈಡನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ವಿದ್ಯುತ್ ಕೇಬಲ್ಗಳಲ್ಲಿ ಬಳಸ್ತೀವಿ. ನಿಮ್ಗೆಲ್ರಿಗೂ ಗೊತ್ತು, ಫಿನೋಲೆಕ್ಸ್ PVC ಪೈಪ್ಗಳಲ್ಲಿ ಬಳಸ್ತೀವಿ. ಸೊ ಸ್ನೇಹಿತರೆ, ಸೊ ಅಷ್ಟೇ ಅಲ್ಲ, ವಾಟರ್ ಪ್ರೂಫ್ ಕೋಟ್ಗಳಲ್ಲಿ ಬಳಸ್ತೀವಿ. ಸೊ ವಾಟರ್ ಪ್ರೂಫ್ ಕೋಟ್ಗಳು, ನೆಕ್ಸ್ಟ್ PVC ಪೈಪ್ಗಳು, ನೆಕ್ಸ್ಟ್ ಇವುಗಳಲ್ಲಿ ಸಾಮಾನ್ಯವಾಗಿ ನಾವು PVC ಅಂದರೆ ಪಾಲಿವಿನೈಲ್ ಕ್ಲೋರೈಡ್ಗಳನ್ನು ಬಳಸ್ತೀವಿ ಸ್ನೇಹಿತರೆ. ಹಾಗಾದರೆ 2 ಈ ಪ್ರಶ್ನೆಗೆ ದಟ್ ಈಸ್ ಪಾಲಿಕಾರ್ಬೋನೇಟ್, ಸೀಸ್ ರೈಟ್ ಆನ್ಸರ್ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ನೆಕ್ಸ್ಟ್ ಸೌರವ್ಯೂಹದಲ್ಲಿರ್ತಕ್ಕಂತಹ ಗ್ರಹಗಳಲ್ಲಿ
ಕ್ಷುದ್ರ ಗ್ರಹಗಳ ಪಟ್ಟಿಯಲ್ಲಿ ಈ ಕೆಳಕಂಡ ನಡುವಿನ ಕಕ್ಷೆಯಲ್ಲಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ದಟ್ ಈಸ್ ಸ್ವಂತ ಬೆಳಕನ್ನು ಹೊಂದಿರತಕ್ಕಂತಹ ಕಾಯಗಳಿಗೆ ನಕ್ಷತ್ರಗಳು ಅಂತ ಕರಿತೀವಿ. ನಕ್ಷತ್ರವನ್ನು ಸುತ್ತುವ ಕಾಯಗಳಿಗೆ ಗ್ರಹಗಳು ಅಂತ ಕರಿತೀವಿ. ಗ್ರಹಗಳನ್ನು ಸುತ್ತುವ ಕಾಯಗಳಿಗೆ ದಟ್ ಈಸ್ ಉಪಗ್ರಹಗಳು ಅಂತ ಕರಿತೀವಿ ಸ್ನೇಹಿತರೆ. ಸೊ ಸಿಂಪಲ್, ಸೂರ್ಯನ ಲವರ್ಸ್ ಗ್ರಹಗಳು, ಗ್ರಹಗಳ ಲವರ್ಸ್ ಉಪಗ್ರಹಗಳು. ಬುಧ ಮತ್ತು ಶುಕ್ರ ಗ್ರಹ ಇದೆಯಲ್ವಾ, ಇವುಗಳಿಗೆ ಲವರ್ಸೇ ಇಲ್ವಲ್ಲ ಏನಿಲ್ಲ. ಬುಧ ಮತ್ತು ಶುಕ್ರ ಗ್ರಹಗಳಿದೆಯಲ್ವಾ, ಅವುಗಳಲ್ಲಿ ತಾಪ ಜಾಸ್ತಿ ಇದೆ, ಹಾಗಾಗಿ ಗುರುತ್ವಬಲ ಅಂತಕ್ಕಂಥದ್ದು ಕಡಿಮೆ ಇದೆ. ಗುರುತ್ವಬಲ ಕಡಿಮೆ ಇದ್ದಾಗ ಆಟೋಮೆಟಿಕ್ಕಾಗಿ ಇನ್ನೊಂದು ಕಾಯವನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಮ್ಮ ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಉಪಗ್ರಹಗಳು ಇಲ್ಲ ಸ್ನೇಹಿತರೆ. ಅದೊಂದು ಜಿಯೋಗ್ರಫಿಕಲ್ ಕಾನ್ಸೆಪ್ಟ್ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಾನು ಈಗ ಹೋಗ್ತಾ ಇರೋದು ಕ್ಷುದ್ರ ಗ್ರಹಗಳು. ನಕ್ಷತ್ರ, ಗ್ರಹ ಆ್ಯಂಡ್ ಉಪಗ್ರಹ ಇಲ್ಲೆಲ್ಲಿ ಬರುತ್ತೆ ಕ್ಷುದ್ರ ಗ್ರಹಗಳು ಸ್ನೇಹಿತರೆ. ನಾವು ಈ ಕ್ಷುದ್ರ ಗ್ರಹಗಳನ್ನು ಆಸ್ಟರಾಯ್ಡ್ಸ್ ಅಂತ ಕರಿತೀವಿ. ಸೊ ಏನು ಕ್ಷುದ್ರ ಗ್ರಹಗಳು? ನಮಗೆಲ್ಲರಿಗೂ ಗೊತ್ತು ಗ್ರಹಗಳು 8. ಸೊ ಪ್ರಾರಂಭದಿಂದ ದಟ್ ಇಸ್ ಬುಧ, ಶುಕ್ರ, ಭೂಮಿ, ಮಂಗಳ, ಇವರು 4 ಜನ ಒಂದು ಲೀಸ್ಟ್. ದಟ್ ಈಸ್ ಸೆಡಿಮೆಂಟರಿ ಪ್ಲಾನೆಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಆ ಕಡೆ ದಟ್ ಇಸ್ ಗುರು, ಶನಿ, ನೆಕ್ಸ್ಟ್ ಯುರೇನಸ್, ನೆಪ್ಚೂನ್. ಸೊ ಸ್ನೇಹಿತರೆ ದಟ್ ಈಸ್ ಈ 4 ಗ್ರಹಗಳು ದಟ್ ಈಸ್ ಗೇಸಿಯಸ್ ಪ್ಲಾನೆಟ್ಸ್. ಈ 4 ಗ್ರಹಗಳು ಎಲ್ಲಿಗೆ ಎಂಡ್ ಆಗುತ್ತೆ? ಮಂಗಳ ದಟ್ ಈಸ್ ಕೆಂಪು ಸುಂದರಿ. ನೆಕ್ಸ್ಟ್ ಗುರು ದಟ್ ಈಸ್ ಅಜಾನುಬಾಹಿ, ದೊಡ್ಡ ಗ್ರಹ. ಈ ಗುರುಗ್ರಹದ ಸುತ್ತಕ್ಕಂಥ ಕಾಯಗಳಿಗೆ ಗುರುಗ್ರಹದ ಉಪಗ್ರಹಗಳು ಅಂತ ಕರಿತೀವಿ. ಮಂಗಳ ಗ್ರಹದ ಸುತ್ತುವ ಕಾಯಗಳಿಗೆ ಮಂಗಳನ ಉಪಗ್ರಹಗಳು ಅಂತ ಕರಿತೀವಿ. ಹಾಗಾದರೆ ಈ ಮಂಗಳ ಎಂಬ ಸುಂದರಿ, ಗುರು ಎಂಬ ಅಜಾನುಬಾಹು ಗ್ರಹ, ಇವರ ಮಧ್ಯೆ ಸುತ್ತ ಇರತಕ್ಕಂತಹ ಗ್ರಹಗಳಿದೆಯಲ್ವಾ, ಆ ಗ್ರಹಗಳಿಗೆ ನಾವೇನಂತ ಕರಿತೀವಿ ಅಂದರೆ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ ಸ್ನೇಹಿತರೆ. ಎಕ್ಸಾಂಪಲ್, ನನಗೆ ಯಾರೋ ಒಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ, ಅವರು ನನಗೆ ಉಪಗ್ರಹ ಇದ್ದ ಹಾಗೆ. ನೆಕ್ಸ್ಟ್ ನಿಮ್ಗೆ ಯಾರೋ ಪ್ರೀತಿ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ಉಪಗ್ರಹ ಇದ್ದ ಹಾಗೆ. ನಿಮ್ಮ ಮಧ್ಯೆ ಕೆಲವರು ಇರ್ತಾರೆ, ಎಲ್ಲರ ನಿಮ್ಮ ಪ್ರೀತಿ ಡಿಸ್ಟರ್ಬ್ ಆಯ್ತು ಅಂದರೆ ನಾವು ಫಿಕ್ಸ್ ಆಗಿಬಿಡೋಣ, ಅವರು ಒಂಥರ ಕ್ಷುದ್ರ ಗ್ರಹ ಇದ್ದ ಹಾಗೆ. ಸುಮ್ಮನೆ ಕಾಮಿಡಿ ಹೇಳಿದ್ದು ಸ್ನೇಹಿತರೆ. ಸೊ ಸಿಂಪಲ್, ಮಂಗಳ ಮತ್ತು ಗುರುಗ್ರಹದ ಮಧ್ಯೆ ಸುತ್ತಕ್ಕಂತಹ ಕಾಯಗಳು, ಇದು ಮಂಗಳನನ್ನು ಸುತ್ತಲ್ಲ, ಗುರುವನ್ನು ಸುತ್ತಲ್ಲ, ಬಟ್ ಮಂಗಳ ಮತ್ತು ಗುರುಗ್ರಹದ ಮಧ್ಯೆ ಇರತಕ್ಕಂಥ ಜಾಗದಲ್ಲಿ ಸುತ್ತಕ್ಕಂತಹ ಕಾಯಗಳಿಗೆ ನಾವೇನಂತ ಕರಿತೀವಿ? ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಕ್ಷುದ್ರ ಗ್ರಹಗಳನ್ನು ಫಸ್ಟ್ ಡಿಸ್ಕವರ್ ಮಾಡಿದ ವಿಜ್ಞಾನಿ ಪಿಯಾಜಿ. ಸಾಮಾನ್ಯವಾಗಿ 20,000ಕ್ಕಿಂತ ಹೆಚ್ಚು ಕ್ಷುದ್ರ ಗ್ರಹಗಳನ್ನು ಡಿಸ್ಕವರ್ ಮಾಡಿದ್ದಾರೆ. ನಾನು ಹೇಳಿದ್ದೆಲ್ಲ ಆ ಸೋಲಾರ್ ಸಿಸ್ಟಮಲ್ಲಿ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿ ಮಂಗಳ ಮತ್ತು ಗುರು, ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್, ಗರಿಷ್ಠ ಶೇಕಡ ಪ್ರಮಾಣದ ಇಂಗಾಲವನ್ನು ಹೊಂದಿರುವ ಕಲ್ಲಿದ್ದಲು ಯಾವುದು ಅಂತ. ಸೊ ಇದು ನಮಗೊಂದು ಬ್ಯೂಟಿಫುಲ್ ಟಾಪಿಕ್. ದಟ್ ಈಸ್ ಸಾವಯವ ಸಂಯುಕ್ತಗಳು ಅಂತ, ಆರ್ ಕಾರ್ಬನಿಕ್ ಸಂಯುಕ್ತಗಳು ಅಂತ. ಅಲ್ಲಿ ಇದರ ಬಗ್ಗೆ ನಾನು ಡೀಟೇಲ್ ಕ್ಲಾಸನ್ನು ಮಾಡ್ತೀನಿ ಸ್ನೇಹಿತರೆ. ಜಸ್ಟ್ ಕಲ್ಲಿದ್ದಲ ಬಗ್ಗೆ ಹೇಳಬೇಕು ಅಂದರೆ ನಾವು ಕಲ್ಲಿದ್ದಲನ್ನು ಬ್ಲಾಕ್ ಸ್ಟೋನ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಲಾಕ್ ಡೈಮಂಡ್ ಅಂತ ಕರಿತೀವಿ, ಕಪ್ಪು ವಜ್ರ ಅಂತ ಕರಿತೀವಿ, ಕಾಳ ಶಿಲೆ ಅಂತ ಕರಿತೀವಿ. ನೆಕ್ಸ್ಟ್, ನಮ್ಮ ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಪಳ ಉಳಿಕೆ ಇಂಧನ, ಫಾಸಿಲ್ ಫ್ಯೂಯಲ್ಸ್. ಪಳ ಉಳಿಕೆ ಇಂಧನ ಅಂದರೆ ಸೊ ಸಿಂಪಲ್ ಸ್ನೇಹಿತರೆ, ಈ ಹೇಗೆ ಭೂಮಿ ಮೇಲೆ ಪ್ರಾಣಿಗಳಿದೆ, ಹೀಗೆ ಭೂಮಿ ಮೇಲೆ ಸಸ್ಯಗಳಿದೆ, ಹಾಗೆ ಸಾವಿರಾರು ವರ್ಷಗಳ ಹಿಂದೆ ದೊಡ್ಡ ಸಸ್ಯಗಳಿದ್ವು, ದಡ್ಡ ಪ್ರಾಣಿಗಳಿದ್ವು. ಪ್ರಕೃತಿಯ ವೈಪರೀತ್ಯದಿಂದ, ಭೂಕಂಪದಿಂದ ದಡ್ಡ ಸಸ್ಯಗಳು ಭೂಮಿಯ ಒಳಗಡೆ ಹೋದವು, ದೊಡ್ಡ ಪ್ರಾಣಿಗಳು ಕೂಡ ಭೂಮಿಯ ಒಳಗಡೆ ಹೋಗಿ ಹುದುಗಿ ಆ ದಡ್ಡ ಸಸ್ಯಗಳೇ ಕಲ್ಲಿದ್ದಲಾಗಿ ಪರಿವರ್ತನೆ ಆದವು. ಆ ದೊಡ್ಡ ಸಸ್ಯಗಳು ಕಲ್ಲಿದ್ದಲಾಗಿ ಪರಿವರ್ತನೆ ಆದವು. ಆ ದಡ್ಡ ಪ್ರಾಣಿಗಳೇ ಪೆಟ್ರೋಲಿಯಂ. ಹಾಗಾಗಿ ಇವತ್ತು ನಮಗೆ ಪೆಟ್ರೋಲಿಯಂ ಸಿಗ್ತಾ ಇದೆ ಅಂದರೆ ಅದು ಅನಿಮಲ್ ಡೆರಿವೇಟಿವ್ಸ್, ಪ್ರಾಣಿಜನ್ಯ ಹೌದು. ಕಲ್ಲಿದ್ದಲು ಸಿಗ್ತಾ ಇದೆ ಅಂದರೆ ಅದು ಸಸ್ಯಜನ್ಯ ಹೌದು. ಹಾಗಾಗಿ ಭೂಮಿಯ ಮೇಲೆ ಅಥವಾ ಭೂಮಿಯ ಅಂತರಾಳದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಪಳವಳಿಕೆ ಇಂಧನ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಕಲ್ಲಿದ್ದಲು ಸ್ನೇಹಿತರೆ. ಈ ಕಲ್ಲಿದ್ದಲು ಇದೆಯಲ್ವಾ, ಸಾಮಾನ್ಯವಾಗಿ 4 ರೀತಿಯ ಕಲ್ಲಿದ್ದಲಿದೆ. ದಟ್ ಈಸ್ ಪೀಟ್, ಲಿಗ್ನೈಟ್, ಬಿಟುಮಿನಸ್ ಆ್ಯಂಡ್ ಆಂಥ್ರಾಸೈಟ್. ಸೊ ಪೀಟಲ್ಲಿ ಕಾರ್ಬನ್ನ ಪ್ರಮಾಣ 60% ಇರುತ್ತೆ, ಬಿಟುಮಿನಸ್ಸಲ್ಲಿ 70% ಇದೆ, ಪೀಟಲ್ಲಿ 60% ಇದೆ, ಲಿಗ್ನೈಟಲ್ಲಿ 70% ಇದೆ, ಬಿಟುಮಿನಸ್ಸಲ್ಲಿ 78% ಇದೆ, ಆಂಥ್ರಾಸೈಟಲ್ಲಿ 90% ಕಾರ್ಬನ್ ಇದೆ ಸ್ನೇಹಿತರೆ. ಇಲ್ಲಿ ಕಾರ್ಬನ್ನ ಪ್ರಮಾಣ ಜಾಸ್ತಿ ಆದ ಹಾಗೆ ಅತ್ಯಂತ ಹಳೆಯ ಕಲ್ಲಿದ್ದಲು ಅಂತ ಹೇಳ್ತೀವಿ, ಮತ್ತು ಅತ್ಯಂತ ಗುಣಮಟ್ಟದ ಕಲ್ಲಿದ್ದಲು ಅಂತಲೂ ಕೂಡ ಹರಿತೀವಿ ಸ್ನೇಹಿತರೆ. ನೆಕ್ಸ್ಟ್,
ಕಾರ್ಬನ್ನ ಪ್ರಮಾಣ ಜಾಸ್ತಿ ಆದ ಹಾಗೆ ಕಲ್ಲಿದ್ದಲಿನ ತೂಕ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಅದು ಹೆಚ್ಚಿನ ಒತ್ತಡದಲ್ಲಿ ನೀರನ್ನು ಕಳ್ಕೊತಾ ಬರುತ್ತೆ. ಹಾಗಾಗಿ ಅತಿ ಹೆಚ್ಚಿನ ತೂಕವನ್ನು ಹೊಂದಿರುವ ಕಲ್ಲಿದ್ದಲು ಯಾವುದು ಅಂತ ಕೇಳಿದ್ರೆ ಯಾವುದು ಕಡಿಮೆ ಕಾರ್ಬನ್ ಅಂಶವನ್ನು ಹೊಂದಿರುತ್ತೆ, ಯಾವುದು ಕಡಿಮೆ ದರ್ಜೆಯ ಕೆಳದರ್ಜೆಯ ಕಲ್ಲಿದ್ದಲಾಗಿರುತ್ತೆ, ಆ ಕೆಳದರ್ಜೆಯ ಕಲ್ಲಿದ್ದಲಿದೆಯಲ್ವಾ ಅದು ಅತ್ಯಂತ ಹೆಚ್ಚು ಭಾರ ಇರುತ್ತೆ, ಅತ್ಯಂತ ಹೆಚ್ಚು ನೀರಿನ ಅಂಶವನ್ನು ಹೊಂದಿರುತ್ತೆ. ಅಂತಹ ಅತ್ಯಂತ ಹೆಚ್ಚು ಭಾರವನ್ನು ಹೊಂದಿರತಕ್ಕಂಥ, ಹೆಚ್ಚು ನೀರಿನ ಅಂಶವನ್ನು ಹೊಂದಿರತಕ್ಕಂಥ ಕೆಳದರ್ಜೆಯ ಕಲ್ಲಿದ್ದಲು ಗಿವನ್ ಆಪ್ಷನಲ್ಲಿ ಯಾವುದು ಅಂದರೆ ಪೀಟ್ ಸ್ನೇಹಿತರೆ. ಸೊ ಈ ಪೀಟನ್ನು ನಾವು ಸಾಮಾನ್ಯವಾಗಿ ಎಲ್ಲಿ ಬಳಸ್ತೀವಿ ಅಂದರೆ ಅಮೋನಿಯಾ ತಯಾರಿಕೆಯಲ್ಲಿ ಬಳಸ್ತೀವಿ, ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಸೊ ಅಷ್ಟೇ ಅಲ್ಲ, ಶೀತ ಪ್ರದೇಶದಲ್ಲಿರ್ತಕ್ಕಂಥ ಮನೆಗಳನ್ನು ಬೆಚ್ಚಗೆ ಇಡಲಿಕ್ಕೆ ನಾವು ಈ ಅತ್ಯಂತ ಕಡಿಮೆ ದರ್ಜೆಯ ಕೆಳಮಟ್ಟದ ಕಲ್ಲಿದ್ದಲು ಪೀಟನ್ನು ಬಳಸ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಎರಡನೇ ದರ್ಜೆಯ ಕಲ್ಲಿದ್ದಲು ದಟ್ ಇಸ್ ಲಿಗ್ನೈಟ್. ಹಾಗಾದರೆ ಈ ಲಿಗ್ನೈಟ್ ಇದೆಯಲ್ಲ ಇದರಲ್ಲಿ 70% ಕಾರ್ಬನ್ ಇದೆ, ಅದಕ್ಕಿಂತಲೂ ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಏನಾಗಿದೆ ಕಡಿಮೆ ಇದೆ. ಸೊ ಈ ಕಲ್ಲಿದ್ದಲನ್ನು ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಇದರ ಪ್ರಮುಖವಾಗಿರ್ತಕ್ಕಂಥದ್ದು ದಟ್ ಇಸ್ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಏನು ನಾವು ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಎಲೆಕ್ಟ್ರಿಸಿಟಿ ಯಾವುದರಿಂದ ಸಿಗುತ್ತೆ ಅಂದರೆ ದಟ್ ಇಸ್ ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಈ ಥರ್ಮಲ್ ಎನರ್ಜಿಯಲ್ಲಿ ಬಳಸ್ತಕ್ಕಂಥ ಫ್ಯೂಯಲ್ ಯಾವುದು, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಬಳಸ್ತಕ್ಕಂಥ ಇಂಧನ ಯಾವುದು ಅಂದರೆ ಕಲ್ಲಿದ್ದಲು. ಸಾಮಾನ್ಯವಾಗಿ ಯಾವ ಕಲ್ಲಿದ್ದಲನ್ನು ನಾವು ಜಾಸ್ತಿ ಬಳಸ್ತೀವಿ ಅಂದರೆ ಲಿಗ್ನೈಟ್ ಕಲ್ಲಿದ್ದಲನ್ನು ಜಾಸ್ತಿ ಬಳಸ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಕಾರ್ಖಾನೆಗಳಲ್ಲೂ ಕೂಡ ಉಷ್ಣದ ಮೂಲವಾಗಿ ನಾವು ಯಾವುದನ್ನು ಬಳಸ್ತೀವಿ, ಲಿಗ್ನೈಟ್ ಕಲ್ಲಿದ್ದಲನ್ನು ಬಳಸ್ತೀವಿ. ಸೊ ನೆಕ್ಸ್ಟ್ ಬಿಟುಮಿನಸ್ ಕಲ್ಲಿದ್ದಲು, ಇದು ದಟ್ ಈಸ್ ಮೂರನೇ ಅಂದರೆ ದಟ್ ಈಸ್ ಅತ್ಯಂತ ಕೆಳದರ್ಜೆ ಪೀಟ್, ಎರಡನೇ ಲಿಗ್ನೈಟ್, ನೆಕ್ಸ್ಟ್ ಅತ್ಯಂತ ಗುಡ್ ಕ್ವಾಲಿಟಿ ಸ್ವಲ್ಪ ಯಾವುದು ಅಂದರೆ ಬಿಟುಮಿನಸ್. ಈ ಬಿಟುಮಿನಸ್ ಕಲ್ಲಿದ್ದಲು ಇದೆಯಲ್ವಾ, ಬಿಟುಮಿನಸ್ ಅಂದರೆ ಟಾರ್ ಅಂತ. ಈ ಬಿಟುಮಿನಸ್ ಕಲ್ಲಿದ್ದಲು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಕ್ಕಂತಹ ಕಲ್ಲಿದ್ದಲು ಸ್ನೇಹಿತರೆ. ಸೊ ಈ ಕಲ್ಲಿದ್ದಲನ್ನು ನಾವು ಸಾಮಾನ್ಯವಾಗಿ ರೈಲುಗಳಲ್ಲಿ, ಹಡಗುಗಳಲ್ಲಿ ನಾವು ಉಷ್ಣದ ಮೂಲವನ್ನಾಗಿ ಈ ಕಲ್ಲಿದ್ದಲನ್ನು ಬಳಸ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಅತ್ಯಂತ ಉತ್ತಮ ದರ್ಜೆಯ ಕಲ್ಲಿದ್ದಲು ಅಂತ ಯಾವ ಕಲ್ಲಿದ್ದಲನ್ನು ಹೇಳ್ತೀವಿ ಅಂದರೆ ಆಂಥ್ರಾಸೈಟ್ ಕಲ್ಲಿದ್ದಲನ್ನು ನಾವು ಅತ್ಯಂತ ಉತ್ತಮ ದರ್ಜೆಯ ಕಲ್ಲಿದ್ದಲು ಅಂತ ಕರಿತೀವಿ ಸ್ನೇಹಿತರೆ. ಈ ಆಂಥ್ರಾಸೈಟ್ ಕಲ್ಲಿದ್ದಲ್ವಾ, ಈ ಆಂಥ್ರಾಸೈಟ್ ಕಲ್ಲಿದ್ದಲು ಹೊಗೆ ರಹಿತ ಕಲ್ಲಿದ್ದಲು ಅಂತ ಕರಿತೀವಿ. ಈ ಹೊಗೆ ರಹಿತ ಕಲ್ಲಿದ್ದಲನ್ನು ಸಾಮಾನ್ಯವಾಗಿ ನಾವು ಉರುವಲಾಗಿ ಬಳಸ್ತಾ ಇರ್ತೀವಿ ಸ್ನೇಹಿತರೆ. ಹಾಗಾದರೆ ಸಿಂಪಲ್, ಅತ್ಯಂತ ಉತ್ತಮ ದರ್ಜೆಯ ಟಾಪ್ 1 ಕಲ್ಲಿದ್ದಲು ಆಂಥ್ರಾಸೈಟ್, ಎರಡನೇ ದರ್ಜೆ ಬಿಟುಮಿನಸ್, ಮೂರನೇ ದರ್ಜೆ ಲಿಗ್ನೈಟ್, ಅತ್ಯಂತ ಕೆಳ ದರ್ಜೆ ಪೀಟ್. ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಮತ್ತೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಯೂಟ್ರಿಫಿಕೇಷನ್ನಿನ ಪರಿಣಾಮವಾಗಿ ಈ ಕೆಳಕಂಡದ್ದು ಯಾವುದಾಗತ್ತೆ? ಫಸ್ಟ್ ಯೂಟ್ರಿಫಿಕೇಷನ್ ಅಂದರೆ ಏನು ಅಂತ. ಯೂಟ್ರಿಫಿಕೇಷನ್ ಏನಿಲ್ಲ, ಎನ್ರಿಚ್ಮೆಂಟ್ ಡೆತ್ ಅಂತ ಕರಿತೀವಿ ಸ್ನೇಹಿತರೆ. ಏನು, ಕೆಲವರಿಗೆ ಜಾಸ್ತಿಯಾಗಿ ಸಾಯ್ತಾರಂತೆ, ನನಗೆ ಅದು ಬೇಕು, ನನಗೆ ಇದು ಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಬೇಕು 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 ಅಂತ ಇಟ್ಕೊಂಡು ಅವೆಲ್ಲ ಎದುರುಗಡೆ ಇಟ್ಕೊಂಡು ಯಾವುದು ಅನುಭವಿಸದೆ ಸಾಯಿಸ್ತಾರಲ್ಲ, ಆ ಅನುಭವಿಸದೆ ಸಾಯ್ತಕ್ಕಂಥದ್ದಕ್ಕೆ ನಾವು ಪೋಷಕಾಂಶಗಳು ಹೆಚ್ಚಾಗಿ ಸಾಯುವುದು ಅಂತ ಕರಿತೀವಿ. ಆ ಪೋಷಕಾಂಶಗಳು ಹೆಚ್ಚಾಗಿ ಸಾಯ್ತಕ್ಕಂತಹ ಒಂದು ಫಿನೋಮಿನಾ ಇದೆಯಲ್ವಾ, ಆ ಫಿನೋಮಿನಾ EVS ಅಲ್ಲಿ ನಾವೇನಂತ ಕರಿತೀವಿ, ಯೂಟ್ರಿಫಿಕೇಷನ್. ಏನು ಸರ್, ಎಲ್ಲ ಇದ್ದು ಇಟ್ಕೊಂಡು ಸಾಯ್ತಾರೆ ಅಂತಾರಲ್ಲ, ಅದೇ ಅರ್ಥದಲ್ಲಿ ಹೇಳ್ತಿದ್ದೀರಿ. ಏನಿದು ಯೂಟ್ರಿಫಿಕೇಷನ್? ಸೊ ಸ್ನೇಹಿತರೆ, ತಮ್ಗೆಲ್ರಿಗೂ ಗೊತ್ತು, ಗದ್ದೆಗಳಲ್ಲಿ ನಾವು ಬೆಳೆಗಳಿಗೆ ಗೊಬ್ಬರಗಳನ್ನು ಹಾಕ್ತೀವಿ. ಸೊ ನೆಕ್ಸ್ಟ್ ಬಟ್ಟೆಯನ್ನು ತೊಳಿಲಿಕ್ಕೆ ನಾವು ಡಿಟರ್ಜೆಂಟ್ಗಳನ್ನು ಬಳಸ್ತೀವಿ. ಸೊ ಸ್ನೇಹಿತರೆ, ಈ ಡಿಟರ್ಜೆಂಟ್ಗಳಿಂದ ಸಲ್ಫೇಟ್ಗಳ ಪ್ರಮಾಣ ಜಾಸ್ತಿ ನಮ್ಮ ನೀರಿನ ಮೂಲಕ ಕೆರೆಗಳಿಗೆ ಬರುತ್ತೆ. ನೆಕ್ಸ್ಟ್ ಗೊಬ್ಬರಗಳನ್ನು ಹಾಕಿದಾಗ ನೈಟ್ರೇಟ್ಸ್ಗಳು ಬರುತ್ತೆ, ನೆಕ್ಸ್ಟ್ ಫಾಸ್ಫೇಟ್ಗಳು ಬರುತ್ತೆ. ಈ ಥರ ಸಲ್ಫೇಟ್ಗಳು, ನೈಟ್ರೇಟ್ಗಳು, ಫಾಸ್ಫೇಟ್ಗಳು ಗೊಬ್ಬರಗಳಿಂದ, ನೆಕ್ಸ್ಟ್ ಡಿಟರ್ಜೆಂಟ್ಸ್ಗಳಿಂದ, ಸೊ ನಾವೇನು ಔಷಧಿಗಳನ್ನು ಬಳಸ್ತೀವಿ, ಆ ಔಷಧಿಗಳಿಂದ ಕಂಪ್ಲೀಟ್ ಏನಾಗುತ್ತೆ ಅಂದರೆ ಎಲ್ಲ ನೀರಲ್ಲಿ ತೊಳಿತಾ 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 ಕೆರೆಗೆ ಬರುತ್ತೆ. ಕೆರೆಯಲ್ಲಿ ನೈಟ್ರೇಟ್ಗಳು, ಸಲ್ಫೇಟ್ಗಳು, ಫಾಸ್ಫೇಟ್ಗಳು ಇವುಗಳ ಪ್ರಮಾಣ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇವುಗಳ ಪ್ರಮಾಣ ಜಾಸ್ತಿ ಆದಾಗ ಕೆರೆಯಲ್ಲಿ ಇರ್ತಕ್ಕಂತಹ ಪಾಚಿಗಳಿರ್ತಾವಲ್ವ, ಆಲ್ಗೆಗಳಿರ್ತಾವಲ್ಲ, ಆಲ್ಗೆಗಳಿಗೆ ಪೋಷಕಾಂಶ ಏನಾಗುತ್ತೆ ಆ ನೀರಲ್ಲಿ ಜಾಸ್ತಿ ಸಿಗುತ್ತೆ. ಪೋಷಕಾಂಶವನ್ನು ಎಳ್ಕೊಂಡು ಆಲ್ಗೆಗಳು ಚಂದ ಬೆಳೆಯುತ್ತೆ. ನಾವು ನೋಡ್ತೀವಿ, ನಮ್ಮೂರ ಪಕ್ಕ ಕೆರೆ ಇದ್ದರೆ ಇಡೀ ಕೆರೆನೇ ಹಸಿರಾಗಿ ಬೆಳೆದ್ಬಿಡತ್ತೆ. ಯಾಕೆ ಈ ಕೆರೆಯಲ್ಲಿ ಇಷ್ಟೆಲ್ಲ ಪಾಚಿ ಬೆಳೆದಿದೆ ಅಂದರೆ, ಆ ಪಾಚಿ ಯಾಕೆ ಬೆಳೆದಿದೆ ಅಂದರೆ ಆ ಕೆರೆಯಲ್ಲಿರೋ ನೀರಲ್ಲಿ ಪಾಚಿ ಬೆಳಿಲಿಕ್ಕೆ ಪೋಷಕಾಂಶಗಳ ಪ್ರಮಾಣ ಏನಾಗಿದೆ, ಜಾಸ್ತಿ ಆಗಿದೆ. ಪೋಷಕಾಂಶಗಳು ಎಲ್ಲಿಂದ ಬಂತು? ನಮ್ಮ ಗದ್ದೆಯಲ್ಲಿ ಬಳಸಿರ್ತಕ್ಕಂಥ ಗೊಬ್ಬರಗಳಿಂದ ಬಂತು. ಸೊ ನೆಕ್ಸ್ಟ್ ಔಷಧಿಗಳಿಂದ ಬಂತು. ನಾವು ಬಟ್ಟೆಯನ್ನು ತೊಳೆದ್ವಲ್ಲ, ಆ ಡಿಟರ್ಜೆಂಟ್ಗಳಿಂದ ಬಂತು. ಆ ಪೋಷಕಾಂಶಗಳು ಜಾಸ್ತಿಯಾಗಿ ಕೆರೆಯ ಮೇಲೆ ಆಲ್ಗೆಗಳು ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ಆಲ್ಗಾ ಅರಳುವಿಕೆ,
ಆಲ್ಗಲ್ ಬ್ಲೂಮ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಇಡೀ ಕೆರೆ ಮೇಲೆ ಆ ಆಲ್ಗ ಅರಳಿದ ಮೇಲೆ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಅನಿಲ ರೂಪದ ಆಕ್ಸಿಜನ್ ಇದೆಯಲ್ವಾ, ಅದು ನೀರಿಗೆ ಹೋಗ್ಲಿಕ್ಕೆ ಆಗಲ್ವಾ, ನೀರಿಗೆ ಹೋಗಿ ಕರಗಲಿಕ್ಕೆ ಆಗಲ್ಲ. ಅವಾಗ ಆಕ್ಸಿಜನ್, ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಮತ್ತು ನೀರಿನ ನಡುವೆ ಒಂದು ಬ್ಯಾರಿಯರ್ ಏರ್ಪಡುತ್ತೆ. ಅವಾಗ ಆ ಆಲ್ಗದ ಕೆಳಗಡೆ ನೀರಲ್ಲಿರ್ತಕ್ಕಂತಹ ಜಲಚರ ಪ್ರಾಣಿಗಳಿದೆಯಲ್ವಾ, ಅವು ಆಮ್ಲಜನಕವನ್ನು ಬಳಸ್ಕೋತಾ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿ ಜಲಚರ ಪ್ರಾಣಿಗಳು ಏನಾಗುತ್ತೆ, ಸಾಯತ್ತೆ ಸ್ನೇಹಿತರೆ. ದಿಸ್ ಫಿನೋಮಿನಕ್ಕೆ ನಾವೇನಂತ ಕರಿತೀವಿ, ಯೂಟ್ರಿಫಿಕೇಶನ್ ಅಂತ ಕರಿತೀವಿ. ಈ ನೀರಲ್ಲಿರ್ತಕ್ಕಂಥ ಆಮ್ಲಜನಕದ ಪ್ರಮಾಣವನ್ನು ಪತ್ತೆ ಹಚ್ಚಲು 2 ಟೆಸ್ಟ್ ಇದೆ. ಒಂದು ಬ್ಯಾಕ್ಟೀರಿಯಾವನ್ನು ಬಳಸಿ ಟೆಸ್ಟ್ ಮಾಡ್ತೀವಿ ಆಮ್ಲಜನಕದ ಪ್ರಮಾಣವನ್ನು, ಅದಕ್ಕೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ BOD ಅಂತ ಹೇಳ್ತೀವಿ. ಇನ್ನೊಂದು ರಾಸಾಯನಿಕವನ್ನು ಬಳಸಿ ನಾವು ಆ ನೀರಲ್ಲಿರ್ತಕ್ಕಂಥ ಆಮ್ಲಜನಕದ ಪ್ರಮಾಣವನ್ನು ಪತ್ತೆ ಹಚ್ತೀವಿ, ಅದಕ್ಕೆ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ COD ಅಂತ ಹೇಳ್ತೀನಿ. ದಿಸ್ ಇಸ್ ಮೈ ಫೇವರೇಟ್ ಟಾಪಿಕ್. ಆ್ಯಂಡ್ ಓಝೋನ್ ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್, ಯೂಟ್ರಿಫಿಕೇಷನ್, ಆ್ಯಸಿಡ್ ರೈನ್, ಎನ್ವೈರನ್ಮೆಂಟಲ್ ಇಶ್ಯೂಸ್ ಬಗ್ಗೆ ನಾನು ಇನ್ನೊಂದು ಕ್ಲಾಸ್, ಅದು UVS ಅಲ್ಲಿ 5 ಕ್ಲಾಸ್ ಮಾಡಿದ್ದೀನಿ. 5 ಕ್ಲಾಸಲ್ಲಿ ಇದು ಬ್ಯಾಕ್ ಆಗಿದೆ. ಈ ಕ್ಲಾಸನ್ನು ಅತಿ ಶೀಘ್ರದಲ್ಲೇ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಆ 5 ಕ್ಲಾಸನ್ನು ನೋಡಿ ಸ್ನೇಹಿತರೆ, ಕಾಮೆಂಟ್ ಮಾಡಿ. 5 ಕ್ಲಾಸನ್ನು ನಾನು ನೋಡ್ತಾ ಇರ್ತೀನಿ. ಕಾಮೆಂಟ್ ಮಾಡಿದ್ದೆ ಆದರೆ ಓಕೆ, 5 ಕ್ಲಾಸ್ ನೀವು ಪಕ್ಕ ರೆಡಿ ಆಗಿದ್ದೀರಿ. ಕಂಟಿನ್ಯೂ ಮತ್ತು EVS ಕ್ಲಾಸನ್ನು ಕೊಡಬೇಕು ಅಂತ ಆದಷ್ಟು ಬೇಗ ನಾನು ನಿಮ್ಮ ಜೊತೆಗೆ EVS ಕ್ಲಾಸ್ಗಳನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಸೊ ಜಲರಾಶಿಗಳಲ್ಲಿ ಕರಗಿರುವ ಆಕ್ಸಿಜನ್ ಕಡಿಮೆ ಆಗ್ತಕ್ಕಂಥದ್ದನ್ನು ಯೂಟ್ರಿಫಿಕೇಷನ್, ದಟ್ ಈಸ್ ಸಿ ಇಸ್ ರೈಟ್ ಆನ್ಸರ್. ಕತೆ ಮಾಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಈ ಒಂಥರ ಬ್ಯೂಟಿಫುಲ್ ಇಂಟ್ರಾಕ್ಷನ್ಸ್ ಇಲ್ಲಿ ಜೀವಿಗಳ ನಡುವೆ, ನಿರ್ಜೀವಿಗಳ ನಡುವೆ ಕೆಲವೊಂದು ಸಹವರ್ತನೆಗಳು ನಡೆಯುತ್ತೆ. ಕಮೆನ್ಸಾಲಿಸಮ್ ಅಂದರೆ ಏನು, ಅಮೆನ್ಸಾಲಿಸಮ್ ಅಂದರೆ ಏನು, ಮ್ಯೂಚುವಾಲಿಸಮ್ ಅಂದರೆ ಏನು, ಸಿಂಬಯೋಸಿಸ್ ಅಂದರೆ ಏನು, ಸುಂದರವಾಗಿರ್ತಕ್ಕಂತಹ ಲೋಕಲ್ ಎಕ್ಸಾಂಪಲ್ಗಳನ್ನು ಕೊಟ್ಟು ಪರಿಸರ ವಿಜ್ಞಾನದ 3ನೇ ಸ್ಲೀಡಿಯಲ್ಲಿ ಎಲ್ಲ ಸ್ಲೀಡಿಗಳು ನೋಡಿ ಎಕ್ಸಲೆಂಟ್ ಇದೆ ಕ್ಲಾಸ್. ನನಗೆ ಖುಷಿಯಾಗತ್ತೆ. ಸೊ ಆ ಥರ ಕ್ಲಾಸ್ ಮತ್ತೆ ನನಗೆ ಮಾಡಬೇಕಾ ಅಂತ ಮೊನ್ನೆ ನಾನು ನೋಡಬೇಕಾದ್ರೆ ಒಂದ್ಸತಿ ಪರಿಸರ ವಿಜ್ಞಾನದ ಫಸ್ಟ್ ಕ್ಲಾಸ್ ನೋಡಬೇಕಾದ್ರೆ ಇಂಥ ಕ್ಲಾಸ್ ಮತ್ತೊಂದು ಸತಿ ನಾನು ಮಾಡೋಕ್ಕಾಗತ್ತಾ, ಯಾಕಂದರೆ ಯಾವುದೋ ಒಂದು ಮೂಡಲ್ಲಿ ಅದು ಬ್ಯೂಟಿಫುಲ್ ಕ್ಲಾಸ್ ಬಂದಿದೆ. ಎಲ್ಲ EVS ಕ್ಲಾಸ್ಗಳನ್ನು ನೋಡಿ ನನ್ನ 3ನೇ ಸ್ಲೈಡಲ್ಲಿ ಈ ಬ್ಯೂಟಿಫುಲ್ ಇಂಟ್ರ್ಯಾಕ್ಷನ್ಸ್ಗಳ ಬಗ್ಗೆ ನಾನು ಒಳ್ಳೊಳ್ಳೆ ಎಕ್ಸಾಂಪಲ್ಗಳನ್ನು ಕೊಟ್ಟು, ದಟ್ ಈಸ್ ಸಹಭುಜನ ಅಂದರೆ ಏನು, ಕಮೆನ್ಸಾಲಿಸಮ್ ಅಂದರೆ ಏನು, ಅಮೆನ್ಸಾಲಿಸಮ್ ಅಂದರೆ ಏನು, ನ್ಯೂಟ್ರಿಯಾಸಿಸಮ್ ಅಂದರೆ ಏನು, ಸಿಂಬಯೋಸಿಸ್ ಅಂದರೆ ಏನು, ಗುಡ್ ಬ್ಯೂಟಿಫುಲ್ ಕಾಮಿಡಿ ಎಕ್ಸಾಂಪಲ್ಗಳ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಚರ್ಚೆ ಮಾಡಿ, ಗೊತ್ತಾಗಿಲ್ಲ ಅಂದರೆ ಮತ್ತೆ ಕೇಳಿ, ಬ್ಯೂಟಿಫುಲ್ ಆಗಲೇಬೇಕು ಆ ರೀತಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಹಾಗಾಗಿ ಆ ಎಕ್ಸ್ಪ್ಲನೇಷನ್ ನೋಡಿ, ಇದಕ್ಕೆ ಆನ್ಸರ್ ಮಾಡಿ ಅಂತ ತಮಗೆ ಬಿಡ್ತಿದ್ದೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ, ನೋಡಿ ಈ ಥರನೂ ಕ್ವಶನ್ ಕೇಳಿಬಿಡ್ತಾನೆ, ತುಂಬ ಈಸಿ ಕ್ವಶನ್ಸ್ಗಳು. ಸೊ ಏನು, ನಮ್ಮ ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡು ನೆಕ್ಸ್ಟ್ ಕೆಮಿಕಲ್ ಎನರ್ಜಿಯನ್ನಾಗಿ ಯಾವುದು, ಸೊ ಸಿಂಪಲ್, ಸೂರ್ಯನ ಶಕ್ತಿ ದಟ್ ಇಸ್ ಲೈಟ್ ಎನರ್ಜಿ, ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್, ನೆಕ್ಸ್ಟ್ ಮಣ್ಣಲ್ಲಿರ್ತಕ್ಕಂತಹ ನೀರು, ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡು ಸಸ್ಯಗಳು ತನ್ನ ಕ್ಲೋರೋಪ್ಲಾಸ್ಟ್ನಲ್ಲಿ ಆಹಾರವನ್ನು ತಯಾರಿಸ್ತವೆ. ಆ ಆಹಾರ ಇದೆಯಲ್ವಾ, ಆಹಾರ ಯಾವ ರೂಪದಲ್ಲಿ ಸ್ಟೋರ್ ಆಗುತ್ತೆ, ಗ್ಲೂಕೋಸ್ ಅಂತಕ್ಕಂಥದ್ದು ಕೆಮಿಕಲ್ ಎನರ್ಜಿ. ಹಾಗಾಗಿ ಸೊ ಸಿಂಪಲ್, ಸೋಲಾರ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ, ಆಟೋಟ್ರೋಫ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸಿಂಪಲ್, ಆಟೋಟ್ರೋಫ್ಸ್ ಅಂದರೆ ದಟ್ ಈಸ್ ಆಟೋ ಅಂದರೆ ಸೆಲ್ಫ್, ಅಂದರೆ ತಮ್ಮಷ್ಟಕ್ಕೆ ತಾನೇ ಸ್ವಂತ ಆಹಾರವನ್ನು ತಯಾರಿಸ್ಕೊಳ್ತಕ್ಕಂಥ ಜೀವಿಗಳಿಗೆ ನಾವೇನಂತ ಕರಿತೀವಿ, ಆಟೋಟ್ರೋಫ್ಸ್ ಅಂತ ಕರಿತೀವಿ. ಸೊ ಸ್ವಂತ ಆಹಾರವನ್ನು ಹೇಗೆ ತಯಾರಿಸ್ಕೊಳ್ತವೆ, ಸೂರ್ಯನ ಬೆಳಕಿನ ಸಹಾಯದಿಂದ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ನೀರನ್ನು ಬಳಸ್ಕೊಂಡು ಆಹಾರವನ್ನು ತಯಾರಿಸ್ಕೊಳ್ತವೆ. ಹಾಗಾದರೆ ಈ ಪ್ರಶ್ನೆಗೆ ಎ ಈಸ್ ರೈಟ್ ಆನ್ಸರ್ ಅಂತ ಹೇಳ್ತಾ, ಸೊ ಸೆಕೆಂಡ್ ಆಪ್ಷನ್ ಇದೆಯಲ್ವಾ, ಇದು ದಟ್ ಈಸ್ ಸ್ಯಾಪ್ರೋಫೈಟ್ಸ್. ಈ ಪರಪೋಷಕ ಪೂತಿಜನ್ಯ ಅಂದರೆ ವಸ್ತುಗಳನ್ನು ಕೊಳೆಯಿಸಿ ಅದರ ಮೇಲೆ ಬೆಳೀತಕ್ಕಂಥ ಜೀವಿಗಳು. ಏನು ವಸ್ತುಗಳನ್ನು ಕೊಳೆಯಿಸಿ, ಎಕ್ಸಾಂಪಲ್ ಒಂದು ಸೇಬಣ್ಣು ಕೊಳಿತಾ ಇದೆ ಅಂದರೆ ಈ ಸೇಬಿನ ಮೇಲೆ ಒಂದು ಕೊಳೆಸ್ತಕ್ಕಂಥ ಶಿಲೀಂಧ್ರ ಕೊಳೆತಿನಿ ಬೆಳೆಯುತ್ತೆ. ಆ ಕೊಳೆತಿನಿ ಹೇಗೆ ಬೆಳೆಯುತ್ತೆ ಅಂದರೆ ನೋಡಿ, ನಾವೀಗ ಆಹಾರವನ್ನು ತಗೊಂಡು ಬೇಕಾಗಿರ್ತಕ್ಕಂಥ ಬೇಡವಾಗಿರ್ತಕ್ಕಂಥ ಎಲ್ಲ ಆಹಾರ ತಗೊಳ್ತೀವಿ. ನಾವು ತಗೊಂಡಾದ್ಮೇಲೆ ಬೇಕಾಗಿರೋದನ್ನು ಜೀರ್ಣಕ್ರಿಯೆ ಮೂಲಕ ಹೀರ್ಕೊಳ್ತೀವಿ, ಬೇಡವಾಗಿದ್ದನ್ನು ಬಿಡ್ತೀವಿ. ಬಟ್ ಆ ಸ್ಯಾಪ್ರೋಫೈಟ್ಸ್ಗಳು ಹಾಗಲ್ಲ, ತನ್ನ ಬಾಯಿಯ ಒಳಗಡೆನೆ ತಗೊಳ್ಬೇಕಾದ್ರೆ ಬೇಕಾದದನ್ನು ಮಾತ್ರ, ಅಂದರೆ ಹೊರಗಡೆನೆ ಆಹಾರವನ್ನು ಜೀರ್ಣಿಸಿ ಒಳಗಡೆ ತೆಗೆದುಕೊಳ್ತಕ್ಕಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ, ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಜೀರ್ಣವಾದ ಆಹಾರವನ್ನು ಮಾತ್ರ ಒಳಗಡೆ ತಗೊಳ್ಳೋದ್ರಿಂದ ಆ ಆಹಾರದ ಆಕಾರ ಏನಾಗ್ತಾ ಇರುತ್ತೆ, ಕೊಳಿತಾ ಹೋಗುತ್ತೆ. ಹಾಗಾಗಿ ಅವುಗಳಿಗೆ ಏನಂತ ಕರಿತೀವಿ, ಕೊಳೆತಿನಿಗಳು ಅಂತ ಕರಿತೀವಿ. ಬ್ಯೂಟಿಫುಲ್ ಕಾನ್ಸೆಪ್ಟ್, ನಿಮ್ಮ ಜೊತೆಗೆ ಬರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಮಾಂಸಾಹಾರಿಗಳು, ಸೊ ಸಿಂಪಲ್, ಪರಪೋಷಕಗಳು, ದಟ್ ಈಸ್ ಪ್ಯಾರಾಸೈಟ್ಸ್ಗಳು, ಇವೆಲ್ಲವೂ ಕೂಡ ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಈ ಪ್ರಶ್ನೆಗೆ ದಟ್ ಈಸ್ ಆಟೋಟ್ರೋಫ್ಸ್, ಕೀಮೋಟ್ರೋಫ್ಸ್ ಅಂತಲೂ ಬರ್ತಾವೆ. ಕೀಮೋಟ್ರೋಫ್ಸ್ ಅಂದರೆ ರಾಸಾಯನಿಕ ಶಕ್ತಿಯನ್ನು
ಆಹಾರದ ಶಕ್ತಿಯನ್ನಾಗಿ ಬಳಸ್ಕೊಳ್ತಕ್ಕಂತಹ. ಸರ್ ರಾಸಾಯನಿಕ ಶಕ್ತಿಯನ್ನು ಎಸ್ ನೈಟ್ರೋಬ್ಯಾಕ್ಟರ್ಸ್. ಈ ನೈಟ್ರೋಬ್ಯಾಕ್ಟರ್ಗಳೇನು ಮಾಡ್ತಾವೆ ಅಂದರೆ ವಾತಾವರಣದಲ್ಲಿ ಇರ್ತಕ್ಕಂಥ ಅಂದರೆ ಮಣ್ಣಲ್ಲಿರ್ತಕ್ಕಂತಹ ಅಮೋನಿಯವನ್ನು ನೈಟ್ರೇಟ್ಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ಬದುಕ್ತಿರ್ತಾವೆ. ಹಾಗಾಗಿ ರಾಸಾಯನಿಕ ವಸ್ತುಗಳನ್ನು ಬಳಸ್ಕೊಂಡು ಬದುಕ್ತಕ್ಕಂಥ ಜೀವಿಗಳಿಗೆ ಕೀಮೋಟ್ರೋಪ್ಸ್ ಅಂತ ಕರಿತೀವಿ. ಇಲ್ಲೇನು ಆಪ್ಷನ್ ಇಲ್ಲ, ಜಸ್ಟ್ ಆಟೋಟ್ರೋಪ್ಸ್. ದಟ್ ಈಸ್ 7th ಎ ಈಸ್ ರೈಟ್ ಆಪ್ಷನ್ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಎಂಟ್ರಿ ಆಗೋಣ ಸ್ನೇಹಿತರೆ. ಸೊ ಇದು ನಾನು ಜಸ್ಟ್ ನಮ್ಮ ಲಕ್ಷ್ಮಣ್ ಸರ್ ಏನು 30 ಕ್ವಶನ್ಸನ್ನು ಹಾಕ್ಕೊಂಬಂದಿದ್ರು. ಅದರಲ್ಲಿ ನಾನು ಬ್ಯೂಟಿಫುಲ್ಲಾಗಿ ಬಯೋಗ್ಯಾಸ್ ಇದೆಯಲ್ವಾ ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ನ ಅಂದರೆ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಬಯೋಗ್ಯಾಸಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಅನಿಲ ಮೀಥೇನ್, 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್, 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಹೈಡ್ರೋಜನ್, 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಹೈಡ್ರೋಜನ್ ಸಲ್ಫೈಡ್. ಸೊ ಸಿಂಪಲ್ ಸ್ನೇಹಿತರೆ, ಇದರಲ್ಲಿ ದಟ್ ಈಸ್ ಮೀಥೇನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರೈಟ್ ಆನ್ಸರ್. ಎ ಈಸ್ ರೈಟ್ ಆನ್ಸರ್ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಪ್ರಶ್ನೆಗೆ ಎಂಟ್ರಿ ಆಗೋಣ. ಸೊ ಇದು ಕೂಡ ನಾನು ಬ್ಲಡ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟನ್ನು ಕೇಳಿದ್ದೀನಿ ಸ್ನೇಹಿತರೆ. ಈ ಪ್ರಶ್ನೆಗಳನ್ನು ಸುಮ್ಮನೆ ಹಾಕ್ಕೊಂಡಿದ್ದಿಲ್ಲ. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಡೀಟೇಲ್ ಕ್ಲಾಸ್ಗಳನ್ನು ಸಾಧನಾ ಶಂಕರ್ ಅಕಾಡೆಮಿ ನಿಮ್ಮ ಜೊತೆ ಕೊಟ್ಟಿದೆ. ಬ್ಲಡ್ಗಳ ಈ ರಕ್ತದ ಬಗ್ಗೆಯೂ ಕೂಡ 3 ವಿಡಿಯೋಗಳನ್ನು ಬಿಟ್ಟಿದ್ದೀನಿ ನಾನು. ರಕ್ತದ ಸಂಪೂರ್ಣವಾಗಿ ಯಾವುದೇ ಪ್ರಶ್ನೆಗಳು ಬರಲಿ ಆ 3 ವಿಡಿಯೋದಲ್ಲಿ ಬಂದೇ ಬರುತ್ತೆ. ಇದು KS ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದು ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಬ್ಲಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಬ್ಲಡ್ ಹೇಗೆ ಫ್ಲೋ ಆಗುತ್ತೆ, ಫ್ಲೋ ಆಗಬೇಕಾದ್ರೆ ಬ್ಲಡ್ನ ಕೆಲಸಗಳೇನು, ಈ ಬ್ಲಡ್ ಗ್ರೂಪ್ಗಳನ್ನು ಹೇಗೆ ಕ್ಲಾಸಿಫಿಕೇಷನ್ ಮಾಡ್ತೀವಿ, ನೆಕ್ಸ್ಟ್ ಯಾವ ಬ್ಲಡ್ನ ವ್ಯಕ್ತಿಗಳಿಗೆ ಮದುವೆ ಆದರೆ ಯಾವ ಬ್ಲಡ್ನ ವ್ಯಕ್ತಿಗಳು ಮಕ್ಕಳು ಹುಡ್ತಾರೆ ಅಲ್ಲಿವರೆಗೂ ಕ್ಲಾಸ್ ಮಾಡಿದ್ದೀನಿ. ಸೊ ಇಲ್ಲಿ ನಾವು ನೋಡ್ಕೊಂಡಿರ್ಬೋದು ಈ ಕೆಳಕಂಡದ ರಕ್ತದ ಗುಂಪು ಎ ಮತ್ತು ಬಿ ಆಂಟಿಜನ್ ಎರಡೂ ಇರುತ್ತೆ. ಹಾಗಾದರೆ ಇದರಲ್ಲಿ ಯಾವ ಪ್ರತಿಕಾಯಗಳು ಆದರೆ ಪ್ರತಿಕಾಯಗಳು ಇರುವುದಿಲ್ಲ. ಸೊ ಸಿಂಪಲ್, ಇಲ್ಲಿ ಆಂಟಿಜನ್ ಮತ್ತು ಆಂಟಿಬಾಡಿ. ಸೊ ಈ ಆಂಟಿಜನ್ ಆಂಟಿಬಾಡಿ ಇದೆಯಲ್ವಾ ಅದರ ಆಧಾರದ ಮೇಲೆ ನಾವು ರಕ್ತವನ್ನು ವರ್ಗೀಕರಣ ಮಾಡ್ತೀವಿ. ಆ್ಯಕ್ಚುಲಿ ರಕ್ತವನ್ನು ವರ್ಗೀಕರಣ ಮಾಡ್ತಕ್ಕಂಥದ್ದು ಆಂಟಿಜನ್ಗಳ ಆಧಾರದ ಮೇಲೆ. ಯಾವ ಆಂಟಿಜನ್ ರಕ್ತದಲ್ಲಿ ಇರುತ್ತೋ ಅದು ಆ ರಕ್ತದ ಗ್ರೂಪ್. ಅಂದರೆ ಆ ಆಂಟಿಜನ್ಗೆ ವಿರುದ್ಧವಾಗಿರ್ತಕ್ಕಂಥ ಆಂಟಿಬಾಡಿಗಳು ಬ್ಲಡ್ ಗ್ರೂಪ್. ದಟ್ ಈಸ್ ಸಿ ಈಸ್ ರೈಟ್ ಆನ್ಸರ್. ಎ ಮತ್ತು ಬಿ ಎರಡು ಆಂಟಿಜನ್ ಇಲ್ಲದೆ ಇರತಕ್ಕಂಥ ಬ್ಲಡ್ ಗ್ರೂಪ್ ಅಂತ ಕೇಳಿದರೆ ದಟ್ ಈಸ್ ಓ ಬ್ಲಡ್ ಗ್ರೂಪ್. ಹಾಗಾಗಿ ಇಲ್ಲಿ 2 ಆಂಟಿಜನ್ ಇರತಕ್ಕಂತಹ ಬ್ಲಡ್ ಗ್ರೂಪ್ ಯಾವುದು ಅಂದರೆ ಎ ಬಿ. 2 ಆಂಟಿಜನ್ ಇಲ್ಲದೆ ಇರತಕ್ಕಂಥ ಬ್ಲಡ್ ಗ್ರೂಪ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಓ. ಹಾಗಾಗಿ ಇಲ್ಲಿ 2 ಆಂಟಿಜನ್ ಇಲ್ಲದೆ ಇರತಕ್ಕಂತಹ ಬ್ಲಡ್ ಗ್ರೂಪ್ ದಟ್ ಈಸ್ ಬ್ಲಡ್ ಗ್ರೂಪ್ ಕೇಳಿದ್ದಾನೆ. 2 ಆಂಟಿಜನ್ ಇಲ್ಲದೆ ಇರತಕ್ಕಂಥದ್ದಲ್ಲ. ಸೊ ಸ್ನೇಹಿತರೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ ಆಂಟಿಜನ್ ಆ್ಯಂಡ್ ಆಂಟಿಬಾಡಿ, ಆಂಟಿಜನ್ಗಳಿಗೆ ಪ್ರತಿ ಜನಕ ಅಂತ ಕರಿತೀವಿ, ಆಂಟಿಬಾಡಿಗಳಿಗೆ ಪ್ರತಿ ಕಾಯಗಳು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಆಂಟಿಜನ್ ಆಧಾರದ ಮೇಲೆ ಬ್ಲಡ್ ಗ್ರೂಪನ್ನು ಕ್ಲಾಸಿಫಿಕೇಷನ್ ಮಾಡ್ತಾನೆ. ಇಲ್ಲಿ ಎ ಆಂಟಿಜನ್ ಇರೋದು ಎ ಬ್ಲಡ್ ಗ್ರೂಪ್. ಹಾಗಾದರೆ ಎ ಬ್ಲಡ್ ಗ್ರೂಪಲ್ಲಿ ಬಿ ಪ್ರತಿಕಾಯ ಇರುತ್ತೆ. ನೆಕ್ಸ್ಟ್ ಬಿ ಆಂಟಿಜನ್ ಇರ್ತಕ್ಕಂಥದ್ದು ಬಿ ಬ್ಲಡ್ ಗ್ರೂಪ್, ಬಿಯಲ್ಲಿ ಎ ಪ್ರತಿಕಾಯ ಇರುತ್ತೆ. ಎ ಬಿ ಆಂಟಿಜನ್ ಎರಡು ಹೊಂದಿರತಕ್ಕಂತಹ ಬ್ಲಡ್ ಗ್ರೂಪ್ ಇದೆಯಲ್ವಾ ಎ ಬಿ ಬ್ಲಡ್ ಗ್ರೂಪ್, ಇದರಲ್ಲಿ ಎ ಬಿ ಎರಡೂ ಪ್ರತಿಕಾಯಗಳು ಇರೋದಿಲ್ಲ. ಹಾಗಾಗಿ ಸಿ ಈಸ್ ರೈಟ್ ಆನ್ಸರ್. ಇನ್ನೂ ಗೊಂದಲ ಇದ್ದರೆ ಬ್ಲಡ್ ಗ್ರೂಪ್ನ 3ನೇ ಸ್ಟಡಿಯಲ್ಲಿ ಕಂಪ್ಲೀಟ್, ನಿಮಗೆ 2ನೇ ಸ್ಟಡಿಯಲ್ಲಿ 3ನೇ ಸ್ಟಡಿಯಲ್ಲಿ ಕಂಪ್ಲೀಟ್ ಹೇಳಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಸೊ ಹಾಗಾದರೆ 9ನೇ ಪ್ರಶ್ನೆಗೆ 2 ಆಂಟಿಬಾಡಿ ಇಲ್ಲದೇ ಇರತಕ್ಕಂಥ ಬ್ಲಡ್ ಗ್ರೂಪ್ ಯಾವುದು ಅಂತ ಕೇಳಿದ್ದಾನೆ. 2 ಆಂಟಿಜನ್ ಹೊಂದಿರತಕ್ಕಂಥ ಬ್ಲಡ್ ಗ್ರೂಪೇ 2 ಆಂಟಿಬಾಡಿ ಇರೋದಿಲ್ಲ. ಹಾಗಾದರೆ 2 ಆಂಟಿಜನ್ ಹೊಂದಿರತಕ್ಕಂಥದ್ದು ಎ ಬಿ ಬ್ಲಡ್ ಗ್ರೂಪ್, ಸಿ ಈಸ್ ರೈಟ್ ಆನ್ಸರ್ ಅಂತ ಹೇಳ್ತಾ ನಮ್ಮ ಕೊನೆಯ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಈ ಕೆಳಕಂಡ ಜೀವಿಯು ಡೆಂಗೋ ವೈರಸನ್ನು ಪ್ರಸಾರ ಮಾಡುತ್ತದೆ. ಅಂದರೆ ಡೆಂಗೋ, ಈ ಚಿಕನ್ ಗುನ್ಯಾ ಚಿಕ್ ವಿ ಆಲ್ಫಾ ವೈರಸ್ಸಿಂದ ಬರ್ತದೆ. ಡೆಂಗೋ ದಟ್ ಈಸ್ ಡೆಂಗೋ ವೈರಸ್ಸಿಂದ ಬರುತ್ತೆ. ಸೊ ಸ್ನೇಹಿತರೆ, ಹಾಗಾದರೆ ಡೆಂಗೋ ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಸೊ ನೆಕ್ಸ್ಟ್ ನಮ್ಮ ಹಕ್ಕಿ ಜ್ವರ ಇರ್ಬೋದು, ಏವಿಯನ್ ಫ್ಲೂ ಇರ್ಬೋದು, ಇವೆಲ್ಲ ಏಡ್ಸ್ ಇರ್ಬೋದು, ಇವೆಲ್ಲ ಕೂಡ ವೈರಲ್ ಡಿಸೀಸ್ಗಳು. ಈ ವೈರಸ್ಸಿಂದ ಬರ್ತಕ್ಕಂಥ ರೋಗಗಳಿದೆಯಲ್ವಾ, ಈ ರೋಗಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದಕ್ಕೆ ನಾವು ಅಂತ ಕರಿತೀವಿ ಅಂದರೆ ದಟ್ ಈಸ್ ವೆಕ್ಟಾರ್ಸ್ ಅಂತ ಕರಿತೀವಿ. ದಟ್ ಈಸ್ ವಾಹಕ ಜೀವಿಗಳು, ಆ ಪ್ರಸಾರ ಮಾಡ್ತಕ್ಕಂಥ ಜೀವಿಗಳು ಅಂತ ಕರಿತೀವಿ. ನಮಗೆಲ್ಲರೇ ಚಿಕನ್ ಗುನ್ಯಾ ಯಾವುದರಿಂದ ಬರುತ್ತೆ ಅಂತ ಕೇಳಿದ್ರೆ ವೈರಸ್, ಡೆಂಗೋ ಯಾವುದರಿಂದ ಬರುತ್ತೆ ಅಂತ ಕೇಳಿದ್ರೆ ವೈರಸ್. ಅದೇ ಚಿಕನ್ ಗುನ್ಯಾ ಯಾವುದರಿಂದ ಹರಡುತ್ತೆ ಅಂದರೆ ಸೊಳ್ಳೆ, ಡೆಂಗೋ ಯಾವುದರಿಂದ ಹರಡುತ್ತೆ ಅಂದರೆ ಸೊಳ್ಳೆ. ಹಾಗಾದ್ರೆ ಇಲ್ಲಿ ಡೆಂಗೋ ಯಾವುದರಿಂದ ಹರಡುತ್ತೆ ಅಂತ ಕೇಳಿದಾನೆ, ಸೊಳ್ಳೆ. ಆ ಸೊಳ್ಳೆ ಯಾವುದಪ್ಪ ಅಂದರೆ ದಟ್ ಈಸ್ ಏಡಿಸ್ ಈಜಿಪ್ಟ್ ಸೊಳ್ಳೆ. ಹಾಗಾದರೆ ಈ 10ನೇದಕ್ಕೆ ಬೀಸ್ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಸಾರ್ಕೋಪ್ಟ ಸ್ಕ್ಯಾಬೆ ಇದೆಯಲ್ವಾ, ಇದೊಂದು ಮೈಟ್. ಸೊ ಸ್ನೇಹಿತರೆ, ಇದೊಂದು ದಟ್ ಈಸ್ ನಮ್ಮನ್ನು ಕೆರೆತವನ್ನು ಉಂಟು ಮಾಡ್ತಕ್ಕಂಥ ಸಿಂಪ್ಟಮ್ಸನ್ನು ತರುತ್ತೆ. ನೆಕ್ಸ್ಟ್ ಒಚೇರಿಯಾ
ಏನು ಕ್ರಾಫ್ಟಿ ಇದೆಯಲ್ವಾ, ಸೊ ಇದು ಒಂದು ನ್ಯಾಮಟೋಡ್ಸ್. ಈ ನ್ಯಾಮಟೋಡ್ಸ್ ಫೈಲೇರಿಯಾಸಿಸ್ ರೋಗವನ್ನು ಅರೈಸ್ ಮಾಡುತ್ತೆ. ನೆಕ್ಸ್ಟ್ ಡಿ ಆಪ್ಷನ್ ಇರ್ತಕ್ಕಂಥದ್ದು ಆರ್ಥ್ರೋಪೋಡ್. ಇವೆಲ್ಲ ನಾನು ಆ ಪ್ಲಾಂಟ್ ಕ್ಲಾಸಿಫಿಕೇಷನ್ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಈ 10ನೇ ಪ್ರಶ್ನೆಗೆ ಬೀಸ್ ರೈಟ್ ಆನ್ಸರ್. 2012ರ ಈ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಕೆಲವೊಂದು ಪ್ರಶ್ನೆಗಳನ್ನು ನಾನು ಆಲ್ರೆಡಿ ಮಾಡಿದ್ದೀನಿ, ಅದರ ಕಂಪ್ಲೀಟ್ ಡೀಟೇಲ್ ಕ್ಲಾಸ್ಗೆ ಬರುತ್ತೆ, ಅದನ್ನು ನೀವು ಚರ್ಚೆ ಮಾಡಿ ನೋಡಿ. EVS ಒಂದ್ಸತಿ ನೋಡಿ ಸಾಕು ವಿಡಿಯೋ, ಯಾಕಂದರೆ EVSನ್ನು ನಾವು ಅರ್ಥ ಮಾಡಿಕೊಂಡು ಎಕ್ಸಾಮಲ್ಲಿ ಬ್ಯೂಟಿಫುಲ್ಲಾಗಿ ಆನ್ಸರ್ ಮಾಡಬಹುದಾಗಿರ್ತಕ್ಕಂಥ ಸಬ್ಜೆಕ್ಟ್ ಯಾವುದು ಅಂದರೆ EVS. ಹಾಗಾಗಿ ನೀವು KS ಪ್ರಿಲಿಮ್ಸನ್ನು ಈಸಿಯಾಗಿ ಹೋಗಬೇಕಪ್ಪ ಅಂದರೆ ನೀವು ಸೈನ್ಸ್ ಫಸ್ಟ್ EVS ರೆಡಿ ಆಗಬೇಕು, ಯಾಕಂದರೆ ಈಸಿ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರುತ್ತೆ. ಆ ಈಸಿ ಆಗಿರ್ತಕ್ಕಂಥ ಪ್ರಶ್ನೆಗಳು EVSನ 5 ಸ್ಲೈಡ್ಗಳನ್ನು ಬಿಟ್ಟಿದ್ದೀನಿ. ಉಳಿದಿರ್ತಕ್ಕಂಥ ಸ್ಲೈಡ್ಗಳನ್ನು ಮತ್ತೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಸ್ನೇಹಿತರೆ, ಸ್ಟೇಟಸಲ್ಲಿ ಹಾಕ್ಕೊಳ್ಳಿ, ಆದಷ್ಟು ವಿಡಿಯೋಗಳನ್ನು ನೋಡಿ ಆದಮೇಲೆ ಲೈಕ್ಗಳನ್ನು ಕೊಡಿ. ಸೊ ಆ ಲೈಕ್ಗಳು ಕೂಡ ನಮ್ಮನ್ನು ರೀಇನ್ಫೋರ್ಸ್ಮೆಂಟ್ ಕೊಡುತ್ತೆ. ಇಷ್ಟು ಜನ ನನ್ನ ಕ್ಲಾಸಿಗೆ ಲೈಕ್ ಕೊಟ್ಟಿದ್ದಾರೆ ಅಂದರೆ ಅಣ್ಣ ನಿಮಗೆಲ್ಲ ಲೈಕಾಗೆ ಕ್ಲಾಸ್ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಬರುತ್ತೆ. ಸೊ ಹಾಗಾಗಿ ಲೈಕ್ಗಳನ್ನು ಆದಷ್ಟು ಕೊಡಿ ಅಂತ ಹೇಳ್ತಾ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ. ನಾವು ಬೆಳೆಯೋಣ, ನೀವು ಬೆಳೆಯೋಣ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ನಮಸ್ಕಾರ.